ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಏನು ಅನ್ನೋದು ನಾವು ತಿಳಿದುಕೊಳ್ಳೋಣ. ಓಕೆ, ಸೊ ಕಾಂಪ್ಲೆಕ್ಸ್ ನಂಬರ್ ಅನ್ನು ನಾವು ಮೊದಲಿಗೆ z = x + iy ಅಂತ ಸೂಚಿಸೋಣ. ನಾವು ಇದರ ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಹೇಗೆ ಬರುತ್ತದೆ? ಸೊ ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಡಿನೋಟೆಡ್ ಬೈ mod z ಈ ರೀತಿಯಾಗಿ ನಾವು ಡಿನೋಟ್ ಮಾಡ್ತೇವೆ. ಸೊ ಮಾಡ್ಯುಲಸ್ ಆಫ್ z ಏನು ಬರುತ್ತೆ ಅಂದರೆ √(x² + y² ಅಂತ ನಾವು ಬರೀಬಹುದು. ಅಂದರೆ ಇಲ್ಲಿ ಮಾಡ್ಯುಲಸ್ ಆಫ್ z √, ಇದು ರಿಯಲ್ ಪಾರ್ಟ್ ಆಯಿತು, ಇದು ಇಮ್ಯಾಜಿನ್ ಪಾರ್ಟ್ ಆಯಿತು. ಇದನ್ನು ಈ ರೀತಿಯಾಗಿ ನಾವು ಬರೀಬಹುದು. ಸೊ √ ಒಳಗೆ ರಿಯಲ್ ಪಾರ್ಟ್ ಆಫ್ z ಅದರ ವರ್ಗ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಆಫ್ z ಅದರ ವರ್ಗ, ಅದು √ ಒಳಗೆ. ಓಕೆ, ಪ್ಲಸ್ ಇರಲಿ ಮೈನಸ್ ಯಾವುದೇ ಇರಲಿ, ಈ ರೀತಿಯಾಗಿ ನಾವು ಬರೆದುಕೊಳ್ಳೋಣ. ಈಗ ಎಕ್ಸಾಂಪಲ್ ನೋಡಿ, ಒಂದು ನಮ್ಮ ಕಡೆ ಕಾಂಪ್ಲೆಕ್ಸ್ ನಂಬರ್ ಇದೆ z = 3 + 4i ಅಂತಿದೆ. ಇದನ್ನು ನಾವು ಮಾಡ್ಯುಲಸ್ ಆಫ್ z ಹೇಗೆ ಬರೆಯುವುದು? ದ ಮಾಡ್ಯುಲಸ್ ಆಫ್ z √, ಇದು ರಿಯಲ್ ಪಾರ್ಟ್ ಆಯಿತು, ಇದು ಇಮ್ಯಾಜಿನ್ ಪಾರ್ಟ್ ಆಯಿತು, ಅದರ ವರ್ಗ ತೆಗೆದು 3² + 4² ಆಯಿತು. ದಟ್ ಈಕ್ವಲ್ ಟು 9 + 16 ದಟ್ ಈಸ್ ಈಕ್ವಲ್ ಟು 25. ಸೊ ಮಾಡ್ಯುಲಸ್ ಆಫ್ z is 5 ಆಗುತ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, z = 3 - 2i ಅಂತಿದೆ. ಇದರ ಮಾಡ್ಯುಲಸ್ ನಾವು ತೆಗೆದುಕೊಳ್ಳೋಣ. ಓಕೆ, ಇದು ಮಾಡ್ಯುಲಸ್ ಆಫ್ z = √3² ಪ್ಲಸ್ ಮೈನಸ್ ಇಮ್ಯಾಜಿನ್ ಇದೆ -2 ಇದೆ, -2² ಮಾಡೋಣ. ದಟ್ ಈಸ್ ಈಕ್ವಲ್ ಟು 3² is 9 ಪ್ಲಸ್ -2² ಮಾಡಿದರೆ +4 ಆಗುತ್ತದೆ. ದಟ್ ಈಸ್ ಈಕ್ವಲ್ ಟು √13 ಆಗುತ್ತದೆ. ಓಕೆ, ಇಲ್ಲಿ ಪ್ಲಸ್ ಬರಲಿ ಅಥವಾ ಮೈನಸ್ ಬರಲಿ, ಎರಡು ರಿಯಲ್ ಅಂಡ್ ಇಮ್ಯಾಜಿನರಿ, ಕೊನೆಗೆ ಅದು ವರ್ಗ ಮಾಡಲೇಬೇಕು. ಓಕೆ, ನಂತರ ಇಲ್ಲಿ ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಏನು ತಿಳಿದುಕೊಳ್ಳೋಣ. ಓಕೆ, ನಮ್ಮ ಹತ್ತಿರ ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ z = x + iy ತೆಗೆದುಕೊಳ್ಳೋಣ. ಇದನ್ನು ನಾವು ಕಾಂಜುಗೇಟ್ ತೆಗೆದುಕೊಳ್ಳಬಹುದು. ಕಾಂಜುಗೇಟ್ ಡಿನೋಟೆಡ್ ಬೈ z ಬಾರ್ ದಟ್ ಈಸ್ ಈಕ್ವಲ್ ಟು, ಈ ಕಾಂಪ್ಲೆಕ್ಸ್ ನಂಬರ್ ಕಾಂಜುಗೇಟ್ ಏನಾಗುತ್ತದೆ x - iy ಆಗುತ್ತದೆ. ರಿಯಲ್ ಪಾರ್ಟ್ ಆದ ಸೈನ್ ಯಾವುದು ಚೇಂಜ್ ಆಗುವುದಿಲ್ಲ, ಬರೀ ಇಮ್ಯಾಜಿನ್ ಪಾರ್ಟ್ ಅದ ಮಾತ್ರ ಪ್ಲಸ್ ಇದ್ರೆ ಮೈನಸ್ ಆಗುತ್ತದೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತದೆ. ಎಕ್ಸಾಂಪಲ್ ನೋಡಿಲಿ, z = -3 + 2i ಅಂತಿದೆ. ಇದರ ಕಾಂಜುಗೇಟ್ ಏನು ಬರ್ತದೆ? z ಬಾರ್ = -3 ಇದೆ, ಹಾಗೆ ರಿಯಲ್ ಪಾರ್ಟ್ ಹಾಗೆ ಉಳಿಯುತ್ತದೆ, ಇಮ್ಯಾಜಿನ್ ಪಾರ್ಟ್ ಅಥವಾ ಸೈನ್ ಚೇಂಜ್ ಆಗುತ್ತದೆ, ಪ್ಲಸ್ ಇದ್ರೆ -2i ಆಗುತ್ತದೆ. ಮತ್ತೊಂದು ಉದಾಹರಣೆ, z = 2 - 4i ಅಂತಿದೆ. ಇದರ ಕಾಂಜುಗೇಟ್ ಏನು ಬರ್ತದೆ? z ಬಾರ್ = 2 -4i ಇದೆಯಲ್ಲ, ಇದು +4i ಆಗುತ್ತದೆ. ನಂತರ ನೀವು ಪ್ರಾಪರ್ಟೀಸ್ ಆಫ್ ಮಾಡ್ಯುಲಸ್, ಇದು ಮಾಡ್ಯುಲಸ್ ಪ್ರಾಪರ್ಟಿ ಇದೆ, ಇದು ಕಾಂಜುಗೇಟ್ ಪ್ರಾಪರ್ಟಿ ಇದೆ. ನೀವು ವಿಡಿಯೋನ ಪಾಸ್ ಮಾಡಿ ಈ ಪ್ರಾಪರ್ಟೀಸ್ ನೋಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮಗೆ ಬೇರೆ ಮ್ಯಾಥಮೆಟಿಕ್ಸ್ ವಿಡಿಯೋ ಬೇಕಾದ್ರೆ ಯೂಟ್ಯೂಬ್ ಪ್ಲೇಲಿಸ್ಟ್ ನಲ್ಲಿ ಹೋಗಿ, ಆ ಬಟನ್ ಲಿಂಕ್ಸ್ ಇವೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.